ಎಲ್ಲರಿಗೂ ನಮಸ್ಕಾರ. ಬಹಳ ನಾಳುಗಳ ಬಳಿಕ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಮಗೆಲ್ಲ ಫೋಟೋಶಾಪ್ ಅನ್ನುವಂಥ ಒಂದು ಸಾಫ್ಟ್ವೇರ್ ತುಂಬ ಬೇಕಾದುದು ಆಗಿದೆ. ಯಾಕೆಂದರೆ ಫೋಟೋ ಎಡಿಟ್ ಮಾಡ್ತಾ ಇರ್ತೀವಿ ಅಥವಾ ಏನಾದರೂ ಮಾಡಬೇಕಾದ್ರೆ ನಾವು ಪ್ರೊಫೆಷನಲ್ ಆಗಿರಲಿ ಆಗದೇ ಇರಲಿ ಯಾವುದಾದ್ರೂ ಒಂದು ಹೊತ್ತಲ್ಲಿ ನಮಗೆ ಫೋಟೋಶಾಪ್ ಬೇಕೇ ಬೇಕಾಗತ್ತೆ. ಅದರಲ್ಲೂ ಈ ಫೋಟೋಗಳ ಡಿಸೈನ್ ಮಾಡುವಂಥವ್ರು, ಪೋಸ್ಟರ್ ಡಿಸೈನ್ ಮಾಡುವಂಥವ್ರು, ಹವ್ಯಾಸಿ ಛಾಯಾಗ್ರಾಹಕರು, ಇವರಿಗೆಲ್ಲ ಫೋಟೋಶಾಪ್ ಬೇಕಾಗುತ್ತೆ. ಮತ್ತು ಯೂಟ್ಯೂಬರ್ಗಳಿಗೆ ಕೂಡ ಈ ಬ್ಯಾನರನ್ನು ಮಾಡಲಿಕ್ಕೆ ಫೋಟೋಶಾಪ್ ಬೇಕಾಗುತ್ತೆ. ಆದರೆ ಇದರಲ್ಲಿ ಏನು ನಮಗೆ ತೊಂದರೆ ಅಂದರೆ ಇದು ಮೊದಲನೇದಾಗಿ ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು. ನೀವೇನಾದರೂ ಲೈಸೆನ್ಸ್ ಪಡೆದು ಇದನ್ನು ಬಳಸ್ತೀನಿ ಅಂದರೆ ತಿಂಗಳಿಗೆ ₹1675 ಬರುತ್ತೆ. ಇದು ಅಷ್ಟೊಂದು ಅಗ್ಗ ಅಂತ ಅನಿಸೋದಿಲ್ಲ, ಯಾಕೆಂದರೆ ಅಷ್ಟು ನಮಗೆ ಇದರಿಂದ ಲಾಭವೂ ಕೂಡ ಇರೋದಿಲ್ಲ. ಯಾವುದೋ ತಿಂಗಳಿಗೆ 1-2 ವೀಡಿಯೋ ಮಾಡೋವಂಥವ್ರು ಇಷ್ಟೊಂದು ದುಡ್ಡು ಕೊಟ್ಟು ಮಾಡಲಿಕ್ಕಾಗಲ್ಲ. ತುಂಬ ಪ್ರೊಫೆಷನಲ್ ಆಗಿದ್ದರೆ, ಅಂದರೆ ಇದನ್ನೇ ಪ್ರೊಫೆಷನಲ್ ಆಗಿ ಮಾಡುವಂಥ ಡಿಸೈನರ್ಗಳಿದ್ದರೆ ಅವರು ಅದನ್ನು ಬಳಸ್ಕೊಳ್ಬೋದು. ಹಾಗಿದ್ರೆ ನಾವು ಹವ್ಯಾಸಿಗಳು ಏನು ಮಾಡಬೇಕಂದ್ರೆ, ತುಂಬ ಜನ ಪೈರಸಿಯನ್ನು ಬಳಸ್ತಾರೆ. ಅವರ ಕಂಪ್ಯೂಟರ್ ಸರ್ವಿಸ್ ಕೊಡುವಂಥವ್ರು ಯಾರೋ ಒಂದು ಹಾಕಿ ಕೊಟ್ಟಿರ್ತಾರೆ. ಅದು ಕಾನೂನು ಬಾಹಿರವಾದದ್ದು. ಯಾಕೆಂದರೆ ಯಾವುದೇ ಒಂದು ಸಾಫ್ಟ್ವೇರನ್ನು ನೀವು ಅವರ ಅನುಮತಿ ಇಲ್ಲದೆ ಅಥವಾ ಅದನ್ನು ಬೈ ಮಾಡದೆ ಬಳಸೋದು ತಪ್ಪಾಗುತ್ತೆ. ಅವರು ಯಾವುದೇ ಹೊತ್ತಲ್ಲಿ ಕೂಡ ಅವರು ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಕಡೆ ಅದು ನಡೆದಿದೆ ಕೂಡ, ದಂಡವನ್ನೆಲ್ಲ ಹಾಕಿದ್ದಾರೆ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಅದು ಬಳಸಬೇಕಾಗತ್ತೆ. ಸರಿ, ಹಾಗಿದ್ರೆ ಇದಕ್ಕೆ ಬೇರೆ ದಾರಿ ಇಲ್ವಾ? ನಾವು ಇಷ್ಟೊಂದು ದುಡ್ಡು ಕೊಟ್ಟು ಬಳಸಬೇಕಾ ಅಂತ ನೋಡಿದರೆ, ನೀವೇನಾದರೂ ಕಡಿಮೆ ಫೋಟೋಶಾಪನ್ನು ಬಳಸ್ತಾ ಇದ್ದರೆ, ಅಂದರೆ ತಿಂಗಳಿಗೆ 1 ಸಲನೋ 2 ಸಲನೋ, ಅಥವಾ ನೀವು ಯೂಟ್ಯೂಬ್ ಚಾನಲ್ ಹೊಂದಿದ್ದು ತಮ್ಮನೆಲ್ಲ ಡಿಸೈನ್ ಏನಾದರೂ ಮಾಡಲಿಕ್ಕೆ ಮಾತ್ರ ನಿಮಗೆ ಫೋಟೋಶಾಪ್ ಬೇಕಾಗಿತ್ತು ಅಂದರೆ, ಒಂದು ಪುಕ್ಕಟೆಯಾದ ಫೋಟೋಶಾಪ್ ನಿಮಗೆ ಆನ್ಲೈನ್ನಲ್ಲೇ ಸಿಗುತ್ತೆ. ಅದರಲ್ಲೇ ನೀವು ಮಾಡ್ಕೋಬೋದು. ಫೋಟೋಶಾಪ್ನಲ್ಲಿ ಇರುವಂಥ ಎಲ್ಲ ಅವಕಾಶಗಳನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಯಾವುದೇ ಬೆಲೆಯನ್ನು ಕೂಡ ಕೊಡಬೇಕಾಗಿಲ್ಲ. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಯಾವುದೇ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ photopea.com ಅಂತ ಸರ್ಚ್ ಮಾಡಿ. ನಿಮಗೆ ಒಂದು ವೆಬ್ಸೈಟ್ ಈ ರೀತಿ ತೆರೆದುಕೊಳ್ಳುತ್ತೆ. ಇದು ಫೋಟೋಪಿಯಾ ಅಂತ. ಇದರಲ್ಲಿ ಇದನ್ನು ನೀವು ಫೋಟೋಶಾಪ್ನಂತೆಯೇ ಬಳಸ್ಬೋದು. ಈಗ ಎಡಭಾಗದಲ್ಲಿ ಪೂರ್ತಿ ಮೇಲ್ಗಡೆ ನೀವು ಫೋಟೋಶಾಪ್ನಲ್ಲಿರುವಂತೆ ಫೈಲ್, ಎಡಿಟ್, ಇಮೇಜ್, ಲೇಯರ್ ಈ ಥರ ಎಲ್ಲ ನಿಮಗೆ ನೀವು ಫೋಟೋಶಾಪ್ ಬಳಸಿದರೆ ನಿಮಗೆ ಗೊತ್ತಾಗೇ ಆಗುತ್ತೆ. ಈ ಬಟನ್, ಈ ಮೆನುಗಳೆಲ್ಲ ಇದೆ. ಹಾಗೆಯೇ ಎಡಗಡೆ ಕೂಡ ಕೆಲವೊಂದು ಮೆನುಗಳನ್ನು ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಮಟ್ಟಿಗೆ ಇವನ್ನೆಲ್ಲ ತಿಳಿಸ್ತೀನಿ. ನೀವು ಇದನ್ನು ಬಳಸ್ತಾ ನಿಮಗೆ ಫೋಟೋಶಾಪ್ ಬಳಸಿದರೆ ನಿಮಗೆ ಯಾವುದೇ ತೊಂದರೆ ಆಗದಂಗೆ ನೀವು ಇದನ್ನು ಕೂಡ ಬಳಸ್ಬೋದು. ಹಾಗೆಯೇ ಕೆಳಗಡೆ ಯಾವ್ಯಾವ ಫಾರ್ಮ್ಯಾಟ್ಗಳನ್ನು ಇದರಲ್ಲಿ ಬಳಸ್ಬೋದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. PSD, AI, XD, ಸ್ಕೆಚ್ ಈ ಥರದನ್ನೆಲ್ಲ ನೀವು ಬಳಸ್ಬೋದು. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆ. ಅದನ್ನು ನೀವೇನಾದರೂ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ರಾಜೆಕ್ಟ್ ಹೆಸರನ್ನು ಬರಿಬೋದು. ಆಮೇಲೆ ನೀವು ಇಲ್ಲಿ ವಿಡ್ತ್ 1280 ಪಿಕ್ಸೆಲ್ ಮತ್ತು 720 ಇದೆ. ಇದು ಯೂಟ್ಯೂಬ್ಗಾಗಿ 16:9 ಆ ರೇಷಿಯೋದಲ್ಲಿದೆ. DPI 72 ಇದೆ. ಇದನ್ನೆಲ್ಲ ನೀವು ನಿಮಗೆ ಬೇಕಾದಾಗೆ ಬದಲಾಯಿಸ್ಕೊಳ್ಬೋದು. ಹಾಗೆಯೇ ಬ್ಯಾಕ್ಗ್ರೌಂಡ್ ವೈಟ್ ಇದೆ. ನೀವು ಬ್ಯಾಕ್ಗ್ರೌಂಡ್ ಕಲರನ್ನು ಕೂಡ ಬದಲಾಯಿಸ್ಬೋದು. ಇದಿಲ್ಲ ಅಂದರೆ ಇಲ್ಲಿ ಬೇರೆ ಬೇರೆ ಫಾರ್ಮ್ಯಾಟ್ಗಳನ್ನು, ರೆಡಿ ಫಾರ್ಮ್ಯಾಟ್ಗಳನ್ನು ಕೊಟ್ಟಿದ್ದಾರೆ. 800 ಈ ಥರದ್ದೆಲ್ಲ ಇದೆ. ಇದರಲ್ಲಿ ನಿಮಗೆ ಬೇಕಾಗಿದ್ದನ್ನು ಕೂಡ ಪ್ರಿಂಟ್ ಫಾರ್ಮ್ಯಾಟ್ ಆಗಿದ್ದರೆ A3, A4, ಫೋಟೋ ಆಗಿದ್ದರೆ ಸ್ಕ್ರೀನ್, ಮೊಬೈಲ್, ಆ್ಯಡ್ಸ್ ಈ ಥರದ್ದೆಲ್ಲ ಇದೆ. ನಿಮಗೆ ಇಲ್ಲಿ ರೆಡಿ ಫಾರ್ಮ್ಯಾಟ್ ಯಾವುದಾದ್ರೂ ಬೇಕಾಗಿತ್ತು, ರೇಷಿಯೋ ಅಂದರೆ, ಅದನ್ನು ಕೂಡ ನೀವು ಬಳಸ್ಬೋದು. ಈಗ ನಾನು ಇದನ್ನು ಕೊಟ್ಟು ಕ್ರಿಯೇಟ್ ಮಾಡ್ತೀನಿ. ಈ ಬಗೆಯಲ್ಲಿ ಒಂದು ಕ್ಯಾನ್ವಾಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮಗೆ ಬೇಕಾದ ಬಗೆಯಲ್ಲಿ ನೀವು ಇದನ್ನು ಡಿಸೈನ್ ಮಾಡ್ಕೊಳ್ಬೋದು. ನೀವೇನಾದರೂ ಹೊಸ ಫೋಟೋವನ್ನೆಲ್ಲ ಹಾಕ್ತೀನಿ ಅಂದರೆ, ನೀವು ಯಾವುದೇ ಫೋಟೋವನ್ನು ಕಾಪಿ ಮಾಡಿಕೊಂಡು Ctrl+V ಮಾಡಿದರೆ ನಿಮಗೆ ಆ ಫೋಟೋ ಇಲ್ಲಿ ಬರುತ್ತೆ. ನಿಮಗೆ ಬೇಕಾದ ಹಾಗೆ ಕೂರಿಸ್ಬೋದು. ಹಾಗೆಯೇ ನೀವೇನಾದರೂ ಟೆಕ್ಸ್ಟ್ ಹಾಕಬೇಕು ಅಂದರೆ ಟೆಕ್ಸ್ಟ್ನ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ಗಳನ್ನ ಏನಾದರೂ ಬದಲಾಯಿಸಬೇಕಂದ್ರೆ ಇಲ್ಲಿ ಫಾಂಟ್ಗಳ ಲಿಸ್ಟ್ ಕೊಟ್ಟಿದ್ದಾರೆ.
ಆಮೇಲೆ ನೀವಿಲ್ಲಿ ಬಲಭಾಗದಲ್ಲಿ ನೋಡ್ಬೋದು, ನೀವು ಒಂದೊಂದಕ್ಕೂ ಲೇಯರ್ಗಳು ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಿಮಗೆ ಬೇಕಾದಂಥ ಲೇಯರನ್ನು ಡಿಲೀಟ್ ಕ್ರಿಯೇಟ್ ಕೂಡ ಮಾಡ್ಬೋದು. ಇದಕ್ಕೆ ನೀವೇನಾದರೂ ಫಿಲ್ಟರ್ ಕೊಡಬೇಕು ಅಂದರೆ ಇಲ್ಲಿ ಬೇಕಾದಂಥ ಫಿಲ್ಟರ್ಗಳು ಕೂಡ ಇದೆ. ಫೋಟೋಶಾಪ್ನಲ್ಲಿ ಏನೇನು ಫಿಲ್ಟರ್ಗಳಿದೆಯೋ ಅದೆಲ್ಲ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಎಫೆಕ್ಟ್ಗಳನ್ನು ಕೊಡಲಿಕ್ಕೆ ಇಲ್ಲಿ ಕೆಳಭಾಗದಲ್ಲಿ ಎಫೆಕ್ಟ್ಸ್ ಅಂತ ಇದೆ, ನೀವು ಅಲ್ಲಿ ಹೋಗಿ ಕೂಡ ಕಲರು ಓವರ್ಲೇ ಇದೆ ಇದಂತ ಕೊಡ್ತೀನಿ. ನೀವು ಫೋಟೋಶಾಪ್ನಲ್ಲಿ ಇದನ್ನೆಲ್ಲ ಕೊಟ್ಟಿರ್ತೀರ, ಆ ಎಲ್ಲ ಎಫೆಕ್ಟ್ಗಳು ಇದರಲ್ಲಿ ನಿಮಗೆ ಸಿಗುತ್ತೆ. ಹೀಗೆ ನಿಮಗೆ ಬೇಕಾದಂಥ ಒಂದು ಡಿಸೈನನ್ನು ಮಾಡಿ ಆದ ಬಳಿಕ ಇದನ್ನು ಸೇವ್ ಮಾಡೋದು. ಫೈಲ್ ಹೋಗಿ ಸೇವ್ ಎಸ್ PSD, ನಿಮಗೆ PSD ಮುಂದೆ ಬೇಕಾಗಿತ್ತು ಅಂದರೆ ಎಡಿಟ್ ಮಾಡೋ ಹಾಗೆ ನೀವು ಸೇವ್ ಎಸ್ PSD ಕೊಡ್ಬೋದು. ಅದು ಎಲ್ಲಿ ಸೇವ್ ಆಗಬೇಕು, ಡೆಸ್ಕ್ಟಾಪ್ ಅಥವಾ ಎಲ್ಲಾದರೂ ನೀವು ಸೇವ್ ಮಾಡ್ಕೋಬೋದು. ಹೀಗೆ ಡೆಸ್ಕ್ಟಾಪ್ನಲ್ಲಿ ನಿಮಗೆ PSD, ಇದನ್ನು ನೀವು ಬೇರೆ ಫೋಟೋಶಾಪ್ನಲ್ಲಿ ಕೂಡ ಓಪನ್ ಮಾಡ್ಬೋದು. ಇದು PSD ಫೈಲ್ ಆಗಿರುತ್ತೆ. ಹೀಗೆ ಸೇವ್ ಆಗಿರುವಂಥ ಫೈಲನ್ನು ನೀವು ಮತ್ತೊಂದು ಸಲ ಬೇಕಾದರೆ ನೀವು ಇನ್ನೊಂದು ಸಲ ಇದನ್ನು ಓಪನ್ಗೆ ಹೋಗಿ ಆ ಫೈಲನ್ನು ಓಪನ್ ಮಾಡಿಕೊಂಡು ನೀವು ಎಡಿಟನ್ನು ಮಾಡ್ಬೋದು. ನ್ಯೂಗೆ ಹೋದಾಗ ಇಲ್ಲಿ ಕೆಲವೊಂದು ಸ್ಯಾಂಪಲ್ಗಳು ಕೂಡ ಇರುತ್ತೆ, ಇದರಲ್ಲಿ ಕೂಡ ನೀವು ಅವನ್ನು ಬಳಸ್ಕೊಳ್ಬೋದು. ಸ್ಯಾಂಪಲ್ ಟೆಂಪ್ಲೇಟ್ ಅಂತ ಒಂದಿಷ್ಟನ್ನು ಕೊಟ್ಟಿರ್ತಾರೆ. ನಿಮಗೇನಾದರೂ ಚೆನ್ನಾಗಿದೆ ಅನಿಸಿದರೆ ಈ ಟೆಕ್ಸ್ಟ್ಗಳನ್ನೇ ನೀವು ಬಳಸ್ಬೋದು. ಒಟ್ಟಾರೆ ಇದರಲ್ಲಿ ನಿಮಗೆ ಫೋಟೋಶಾಪ್ನಲ್ಲಿ ಏನೇನು ಅವಕಾಶಗಳಿದೆಯೋ ಅದರಲ್ಲಿ ಬಹುತೇಕ ನನಗನ್ಸಿದ ಮಟ್ಟಿಗೆ ಎಲ್ಲದೂ ಇದ್ದಾಗ ಕಾಣಿಸ್ತಿದೆ, ಅಥವಾ ಯಾವುದಾದ್ರೂ ಒಂದೊಂದು ಮಿಸ್ ಆಗಿರ್ಬೋದು. ಇದನ್ನು ಇವರು ಅಪ್ಡೇಟ್ ಮಾಡ್ತಾ ಕೂಡ ಇರ್ತಾರೆ. ಹಾಗಾಗಿ ಫೋಟೋಶಾಪನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಆಗದೇ ಇರೋವಂಥವ್ರು ಅಥವಾ ಪೈರಸಿ ಬಳಸೋದು ತೊಂದರೆ ಅಂದ್ಕೊಳ್ಳೋರು ಇದನ್ನು ಬಳಸ್ಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಬೋದು. ಆದರೆ ಒಂದೇನೆಂದರೆ ಇದು ಆನ್ಲೈನ್ನಲ್ಲೇ ವರ್ಕ್ ಮಾಡೋದ್ರಿಂದ ತುಂಬ ಹೆವಿ ಕೆಲಸಗಳನ್ನು, ಅಂದರೆ ಪ್ರೊಫೆಷನಲ್ಗಳಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಬಿಟ್ಟರೆ ಒಟ್ಟಾರೆಯಾಗಿ ನೀವು ಅಪರೂಪಕ್ಕೆ ಏನಾದರೂ ಫೋಟೋಶಾಪ್ ಬಳಸೋರಾಗಿದ್ದರೆ ಇದನ್ನು ಬಳಸೋದು ಚೆನ್ನಾಗಿರುತ್ತೆ. ಇದನ್ನು ಬಳಸಿದ ಮೇಲೆ ನಿಮಗೆ ಒಂದು ಅನುಮಾನ ಕಾಡ್ಬೋದು, ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟಿರುವಂಥವ್ರು ಇದನ್ನು ಫ್ರೀಯಾಗಿ ಕೊಡ್ತಾರಾ, ಫ್ರೀಯಾಗಿ ಬಳಸ್ಬೋದಾ ಅಂದರೆ, ಈಗ ಸದ್ಯಕ್ಕೆ ಇದು ಫ್ರೀಯಾಗಿ ಇದೆ. ನೀವು ಅವರಿಗೆ ಏನಾದರೂ ಒಂದು ಕೊಂಚ ಒದವಿಯನ್ನು ನೀಡ್ಬೋದು. ಅಂದರೆ ಬಲಭಾಗದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ನೀವು ಬಳಸುವಾಗೆಲ್ಲ ಒಂದು ಸಲ ಅದನ್ನು ಯಾವುದೋ ಒಂದು ಅಡ್ವರ್ಟೈಸನ್ನು ಕ್ಲಿಕ್ ಮಾಡಿದರೆ ಯಾವುದೋ ಒಂದು ಅಡ್ವರ್ಟೈಸ್ ಅದರ ಪೇಜ್ ಓಪನ್ ಆಗುತ್ತೆ ಮತ್ತು ಈ ಫೋಟೋಪಿಯಾದವರಿಗೆ ಒಂದಿಷ್ಟು ಸ್ವಲ್ಪ ದುಡ್ಡು ನಿಮ್ಮ ಕಡೆಯಿಂದ ಅವರಿಗೆ ಹೋದಾಗೆ ಆಗುತ್ತೆ. ಇದನ್ನು ನೀವು ಮಾಡುವ ಮೂಲಕ ಅವರಿಗೂ ಸ್ವಲ್ಪ ಲಾಭವನ್ನು ಮಾಡಿಕೊಡ್ಬೋದು. ಹೆಚ್ಚೆಚ್ಚು ಲಾಭ ಬಂದಷ್ಟು ಅವರು ಇದನ್ನು ಇನ್ನೂ ಚೆನ್ನಾಗಿ ಏರ್ಪಾಡು ಮಾಡಲಿಕ್ಕೆ ಅವರಿಗೆ ಕೂಡ ಒಂದು ಅನುಕೂಲ ಆಗುತ್ತೆ.